ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಶಾಸಕರೊಬ್ಬರ ಸಹೋದರನ ವರ್ಗಾವಣೆ ಆದೇಶವನ್ನು ಧಾರವಾಡ ಹೈಕೋರ್ಟ್ ಪೀಠ ರದ್ದು ಮಾಡಿದೆ. ಜೊತೆಗೆ ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದೆ. ಇನ್ನು ರಾಜಕೀಯವಾಗಿ ಪ್ರಭಾವ ಬಳಸಿಕೊಂಡು ಈ ರೀತಿ ಒಂದು ವರ್ಗಾವಣೆ ಮಾಡಿ ಹುದ್ದೆ ಸೃಷ್ಟಿ ಮಾಡಿ ವರ್ಗಾವಣೆ ಮಾಡೋದಾದರೆ ಸರಿಯಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ಧಾರವಾಡ ಹೈಕೋರ್ಟ್ ಪೀಠ ಅಭಿಪ್ರಾಯಪಟ್ಟಿದೆ. ಯಾರೇ ಶಾಸಕರು ಮತ್ತು ಏನಾಗಿದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಅಲ್ಲದೆ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಪೇಜನ್ನು ಸಹ ಫಾಲೋ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲೇನು ಶಾಸಕರ ಬಗ್ಗೆ ಹೇಳ್ತಾ ಇದ್ದೆ, ಇದು ಬೇರೆ ಯಾರೂ ಅಲ್ಲ, ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ತಮ್ಮ ಸಹೋದರ ಡಾಕ್ಟರ್ ಕೇಶವ್ ಅಬ್ಬಯ್ಯ ಅವರನ್ನು ಗದಗ್ನ ಜಿಮ್ಸ್ ಏನಿದೆ ಅಲ್ಲಿಂದ ಗದಗ ಮೆಡಿಕಲ್ ಕಾಲೇಜ್ ಇದೆ, ಅಲ್ಲಿಂದ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ವರ್ಗಾವಣೆ ಮಾಡುವಂಥ ಕೆಲಸ ಮಾಡಿದರು. ಅಂದರೆ ಅವರು ಒಂದು ಪತ್ರ ಬರೆದಿದ್ರು. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಒಂದು ಪತ್ರನ ಬರೆದಿದ್ರು. ಅಂದರೆ ಕೇಶವ್ ಅಬ್ಬಯ್ಯ ಅವರ ತಾಯಿಗೆ ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇದೆ ಮತ್ತು ಅವರು ಅನಾರೋಗ್ಯ ಪೀಡಿತರಾಗ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಇಲ್ಲಿ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಒಂದು ನೌಕರಿ ಮಾಡೋದ ಒಂದಿಷ್ಟು ಅನುಕೂಲ ಆಗುತ್ತೆ, ಹಾಗಾಗಿ ಹುಬ್ಬಳ್ಳಿಯ ಕಿಮ್ಸ್ಗೆ ವರ್ಗಾವಣೆ ಮಾಡಿ ಅಂಥೇಳಿ ಒಂದು ರಿಕ್ವೆಸ್ಟ್ ಮಾಡಿದರು. ಅವರು ಧಾರವಾಡ ವೈದ್ಯಕೀಯ ಕಾಲೇಜ್ ಇತ್ತು, ಅಲ್ಲಿ ದಂತ ವೈದ್ಯಕೀಯ ವಿಭಾಗದಲ್ಲಿ ಡೆಂಟಲ್ ಇದರಲ್ಲಿ ವಿಭಾಗದಲ್ಲಿ ಡಾಕ್ಟರ್ ಕೇಶವ್ ಪ್ರಸಾದ್ ಅವರು ಒಂದು ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಅಲ್ಲಿಂದ ಹುಬ್ಬಳ್ಳಿಯ ಕಿಮ್ಸ್ಗೆ ವರ್ಗಾವಣೆ ಮಾಡಲಾಗಿದೆ. ಅಂದರೆ 2023ರಲ್ಲಿ ಈ ವರ್ಗಾವಣೆ ಅಂದರೆ ಅವ್ರ ರಿಕ್ವೆಸ್ಟ್ ಮೇರೆಗೆ ಅಲ್ಲಿ ವರ್ಗಾವಣೆ ರಿಕ್ವೆಸ್ಟ್ ಮಾಡಲಾಗಿತ್ತು. ಮೊದಲು 3 ವರ್ಷದ ಅವಧಿಗೆ ಈ ಕೆಲವೊಂದು ಕಂಡೀಷನ್ಗಳು ಹಾಕಿ ಅವ್ರನ್ನ ವರ್ಗಾವಣೆ ಮಾಡುವಂತಹ ಪ್ರಕ್ರಿಯೆ ನಡೆದಿತ್ತು. ಅದಾದ ನಂತರ ಬೇರೊಂದು ವಿಭಾಗದ ಒಂದು ಹುದ್ದೆನ ರದ್ದು ಮಾಡಿ ಇಲ್ಲಿ ಕಿಮ್ಸ್ನಲ್ಲಿರುವಂತಹ ಮೆಡಿಕಲ್ ದಂತವೈದ್ಯಕೀಯ ವಿಭಾಗದಲ್ಲಿ ಹೊಸದೊಂದು ಹುದ್ದೆಯನ್ನು ಸೃಜನೆ ಮಾಡಿ ಅಲ್ಲಿ ಅವರಿಗೆ ಡಾಕ್ಟರ್ ಕೇಶವ್ ಅಬ್ಬಯ್ಯ ಅವರಿಗೆ ಅವಕಾಶ ಮಾಡಿಕೊಡಲಾಗಿತ್ತು. ಇದು ಸಾಕಷ್ಟು ಚರ್ಚೆಗೂ ಸಹ ಗ್ರಾಸ ಮಾಡಿಕೊಟ್ಟಿತ್ತು. ಸರ್ಕಾರದಲ್ಲಿ ಒಬ್ಬ MLA ತಮ್ಮ ಪ್ರಭಾವ ಬೀರಿ ಈ ರೀತಿ ಮಾಡಿದಿರೋ ಅನ್ನೋ ಒಂದು ಆರೋಪನೂ ಸಹ ಕೇಳಿಬಂದಿತ್ತು. ಇದು ಒಂದು ಕಾನೂನಿಗೆ ವಿರುದ್ಧವಾದದ್ದು ಮತ್ತು ಜೊತೆಗೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಏನಿದೆ ಅದರ ನಿಯಮಗಳಿಗೆ ವಿರುದ್ಧವಾಗಿ ಈ ರೀತಿ ಒಂದು ಹೊಸ ಹುದ್ದೆ ಸೃಷ್ಟಿ ಮಾಡಿ ಅವ್ರನ್ನ ವರ್ಗಾವಣೆ ಮಾಡಲಾಗಿದೆ ಅಂತೇಳಿ ಕಿಮ್ಸ್ ಆಸ್ಪತ್ರೆಯಲ್ಲಿದ್ದಂತಹ ಡಾಕ್ಟರ್ ಸುನಿಲ್ ಪಾಟೀಲ್ ಅವರು ಹೈಕೋರ್ಟ್ ಮೊರೆ ಹೋಗಿದ್ದರು. ಈ ವಾದ ಪ್ರತಿವಾದ ಆಲಿಸಿದಂತಹ ಧಾರವಾಡ ಹೈಕೋರ್ಟ್ ಪೀಠದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠ ಈ ತೀರ್ಪನ್ನು ಪ್ರಕಟಿಸಿದೆ. ಮತ್ತು ಇದು ಸರಿಯಾದ ಬೆಳವಣಿಗೆ ಅಲ್ಲ. ಪ್ರಸಾದ ಸಹೋದರ ಈ ವೈದ್ಯರ ಸಹೋದರ ಕೇಶವ್ ಅಬ್ಬಯ್ಯ ಅವರ ಸಹೋದರ ಪ್ರಸಾದ್ ಅಬ್ಬಯ್ಯ ಅವರು ಆ ಕ್ಷೇತ್ರದ ಪ್ರತಿನಿಧಿಯಾಗಿದ್ದಾರೆ. ಅಂದರೆ ಹುಬ್ಬಳ್ಳಿ ಪೂರ್ವ ಕ್ಷೇತ್ರದ ಒಂದು ಶಾಸಕರಾಗಿದ್ದಾರೆ. ಅವರು ತಮ್ಮ ಪ್ರಭಾವವನ್ನು ತಮ್ಮ ಸರ್ಕಾರದಲ್ಲಿನ ಪ್ರಭಾವ ಬಳಸಿ ಈ ರೀತಿ ಮಾಡಿದ್ದಾರೆ. ಇದು ಒಂದು ಸರಿಯಾದ ಬೆಳವಣಿಗೆ ಅಲ್ಲ ಅನ್ನೋ ಒಂದು ಮಾತನ್ನು ಅಭಿಪ್ರಾಯ ವ್ಯಕ್ತಪಡಿಸಿರುವಂತಹ ನ್ಯಾಯಪೀಠ ರಾಜ್ಯ ಸರ್ಕಾರ ಮಾಡಿದಂತಹ ಆದೇಶವನ್ನು ರದ್ದುಗೊಳಿಸಿದೆ ಮತ್ತು ಇದು ಸರಿಯಾದ ಬೆಳವಣಿಗೆ ಅಲ್ಲ ಮತ್ತು ಇದು ಕಾನೂನು ಬಾಹಿರ ಅನ್ನೋ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದೆ. ಹೀಗಾಗಿ ಅವರು ಗದಗ್ನಿಂದ ಇಲ್ಲಿಗೆ ವರ್ಗಾವಣೆ ಆಗಿದ್ದರು ಡಾಕ್ಟರ್ ಕೇಶವ್ ಅಬ್ಬಯ್ಯ ಅವರು. ಅವರ ವರ್ಗಾವಣೆ ಒಂದು ಆದೇಶ ರಾಜ್ಯ ಸರ್ಕಾರ ಮಾಡಿತ್ತು. ಆ ಆದೇಶ ರದ್ದಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವಂತಹ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ್ ಹೊಸಮನಿ ಅವರು ಸಹ ಇದು ಕೋರ್ಟ್ ಆದೇಶ ಇನ್ನೂ ಸಹ ನಮಗೆ ತಲುಪಿಲ್ಲ, ಆದೇಶ ಏನಾಗಿದೆ ಅಂತ ನೋಡ್ಕೊಳ್ತೀವಿ ಮತ್ತು ಅದನ್ನು ರಾಜ್ಯ ಸರ್ಕಾರ ನಿರ್ದೇಶನ ಕೊಡುತ್ತೆ ಅದ್ರ ಪ್ರಕಾರ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ. ಯಾಕಂದರೆ ಈಗ ಕೋರ್ಟ್ ಆದೇಶ ನಾವು ಒಪ್ಪಲೇಬೇಕಾಗುತ್ತೆ. ಮತ್ತು ಜೊತೆಗೆ ಈ ವರ್ಗಾವಣೆ ಆದೇಶ ನಾವು ಮಾಡಿದ್ದಲ್ಲ, ರಾಜ್ಯ ಸರ್ಕಾರನೇ ಅಲ್ಲಿಂದ ಗದಗ್ನಿಂದ ಇಲ್ಲಿಗೆ ವರ್ಗಾವಣೆ ಮಾಡುವಂತಹ ಪ್ರಕ್ರಿಯೆ ಮಾಡಿತ್ತು. ಹಾಗಾಗಿ ರಾಜ್ಯ ಸರ್ಕಾರ ಮುಂದೆ ಕ್ರಮ ಕೈಗೊಳ್ಳಲಿಕ್ಕೆ ಸೂಚನೆ ಕೊಡುತ್ತೋ ಅದ್ರ ಪ್ರಕಾರ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಮಾತನ್ನು ಹೊಸಮನಿ ಅವರು ಹೇಳಿದ್ದಾರೆ. ಹೈಕೋರ್ಟ್ ತೀರ್ಪಿನ ಬಗ್ಗೆ ನಾವು ಕೂಡ ಮಾಧ್ಯಮದಲ್ಲಿ ಕೂಡ ಓದಿ ತಿಳ್ಕೊಂಡ್ವಿ. ಬಟ್ ನಮಗೆ ಸರ್ಕಾರಕ್ಕೆ ಅದ್ರ ಬಗ್ಗೆ ಮಾಹಿತಿ ಕೋರ್ಟ್ ಮುಖಾಂತರ ಇನ್ನೂ ಬಂದಿಲ್ಲ. ನಮ್ಮ ವಿದ್ಯಾಸಂಸ್ಥೆಗೂ ಕೂಡ ಅದು ಸರ್ಟಿಫೈಡ್ ಕಾಪಿ ಇರ್ತಿತ್ತು ನೋಡಿ, ಆರ್ಡರ್ ಕಾಪಿ, ಅದು ಬಂದಿಲ್ಲ. ಅದು ಬಂದ ತಕ್ಷಣ ನಾವು ಸರ್ಕಾರವನ್ನು ಪ್ರಶ್ನಿಸಿ ಸರ್ಕಾರಕ್ಕೆ ನಾವು ಮಾರ್ಗಸೂಚಿಗಳ ಪ್ರಕಾರ ಮುಂದಿನ ಹಂತದಲ್ಲಿ ಏನು ಮಾಡಬೇಕು ಅನ್ನೋ ಬಗ್ಗೆ ನಾವು ನಿರ್ಧಾರ ತೆಗೆದುಕೊಳ್ತೀವಿ. ಇಲ್ಲ, ಈ ಹೈಕೋರ್ಟ್ ಚಾಲೆಂಜ್ನಲ್ಲಿ ಆ ಕೇಸ್ ಬಗ್ಗೆ ಏನಿಲ್ಲ. ಹೊಸ ಹುದ್ದೆಗಳ ಸೃಷ್ಟಿ ಮಾಡಿರೋದ್ರ ಬಗ್ಗೆ ಹೈಕೋರ್ಟ್ ಚಾಲೆಂಜ್ನಲ್ಲಿ ಏನಿಲ್ಲ. ವರ್ಗಾವಣೆ ಆದೇಶವನ್ನು ರದ್ದು ಮಾಡಿದ ಬಗ್ಗೆ ಅಷ್ಟೇ ಇದೆ ಅದರಲ್ಲಿ. ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಿಕೊಡ್ಬೇಕು ಈ ಥರ ಬಂದಿದೆ ಅಂತ. ಸೊ ಮುಂದಿನ ಮಾರ್ಗಸೂಚಿಗಳ ಪ್ರಕಾರ ಮಾಡ್ತೀವಿ. ಯಾಕಂದರೆ ಅವರ
ವರ್ಗಾವಣೆ ಆದೇಶ ಕೂಡ ಸರ್ಕಾರನೇ ಕೊಟ್ಟಿರ್ತದೆ. ವರ್ಗಾವಣೆ ಆದೇಶ ಎರಡೂ ಆಡಳಿತ ಮಂಡಳಿಗಳ ಸಭೆಯ ಅನುಮೋದನೆಗೊಳಪಟ್ಟು ಸರ್ಕಾರದ ಆದೇಶದ ಪ್ರಕಾರ ಅವರು ವರ್ಗಾವಣೆ ಆಗಿದೆ. ಅದನ್ನು ಪ್ರಶ್ನಿಸಿ ಹೈಕೋರ್ಟ್ ತೀರ್ಮಾನವನ್ನು ಕೊಟ್ಟಿದೆ. ಅದಕ್ಕೆ ಮುಂದಿನ ಮಾರ್ಗದ ಪ್ರಕಾರ ನಾವು ಏನು ಮಾಡಬೇಕು ಅನ್ನೋ ಬಗ್ಗೆ ನಾವು ಸರ್ಕಾರಕ್ಕೆ ಅದನ್ನು ಮನವಿ ಸಲ್ಲಿಸಿ ಸರ್ಕಾರದ ಸೂಚನೆ ಪ್ರಕಾರ ನಾವು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ. ಒಟ್ಟಾರೆ ಏನು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ, ಗ್ರಾಸವಾಗಿತ್ತು ಈ ಒಂದೇನು ಡಾಕ್ಟರ್ ಕೇಶವ್ ಅಬ್ಬಯ್ಯ ಅವರ ಒಂದು ವರ್ಗಾವಣೆ. ಯಾಕಂದರೆ ಅಲ್ಲೇನು ಗದಗ ವೈದ್ಯಕೀಯ ಕಾಲೇಜಿನಲ್ಲಿ ಅವರು ಹುದ್ದೆ ಇತ್ತು. ಆ ಹುದ್ದೆನ ಇಲ್ಲಿ ಬೇರೊಂದು ಇಲಾಖೆಯ ಹುದ್ದೆನ ರದ್ದು ಮಾಡಿ ಮತ್ತು ದಂತವೈದ್ಯಕೀಯ ವಿಭಾಗದಲ್ಲಿ ಒಂದು ಹೊಸ ಹುದ್ದೆ ಸೃಷ್ಟಿ ಮಾಡಿ ಅವರಿಗೆ ಇಲ್ಲಿ ಅಕಾಮಿಡೇಟ್ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಿತ್ತು. ಹಾಗಾಗಿ ಸರ್ಕಾರದ ನಡೆ ಬಗ್ಗೆಯೂ ಸಹ ಸಾಕಷ್ಟು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿತ್ತು. ಈಗ ಇದೇನು ಹೈಕೋರ್ಟ್ ಮೊರೆ ಹೋಗಿದ್ದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಸಹ ಈಗ ತೀರ್ಪು ಕೊಟ್ಟಿದೆ ಮತ್ತು ಆದೇಶವನ್ನು ವರ್ಗಾವಣೆ ಆದೇಶವನ್ನು ರದ್ದು ಮಾಡಿದೆ. ಹಾಗಾಗಿ ಮತ್ತೆ ಇವರೇನು ಡಾಕ್ಟರ್ ಕೇಶವ ಅಬ್ಬಯ್ಯ ಅವರು ಮತ್ತು ವಾಪಸ್ಸು ಗದಗ ಹೋಗಲೇಬೇಕಾದಂಥ ಅನಿವಾರ್ಯತೆಯಲ್ಲಿದ್ದಾರೆ ಅವರು. ಅಥವಾ ಮತ್ತು ಅದ್ರ ಜೊತೆಗೆ ರಾಜ್ಯ ಸರ್ಕಾರ, ಯಾಕೆ ಯಾರ್ಯಾರು ಅಲ್ಲೇನು ಪಾರ್ಟಿ ಇದ್ದಾರೆ, ಕಕ್ಷಿದ ಪಾರ್ಟಿ ಇದ್ದಾರೆ, ಅವರೆಲ್ಲರೂ ಸಹ ಮೇಲ್ಮನವಿ ಸಹ ಸಲ್ಲಿಸಲಿಕ್ಕೆ ಅವಕಾಶಗಳಿದ್ದಾವೆ. ಸದ್ಯದ ಮಟ್ಟಿಗೆ ಮಾತ್ರ ಈಗೇನು ಒಂದು ವರ್ಗಾವಣೆ ಆದೇಶ ಆಗಿತ್ತು, ಶಾಸಕರ ಸಹೋದರನ ವರ್ಗಾವಣೆ ಆದೇಶ ಆಗಿತ್ತು. ಮತ್ತೇನು ಮೊದಲು 3 ವರ್ಷಕ್ಕೆ ಅವಕಾಶ ಮಾಡಿಕೊಟ್ಟು ನಂತರ ಇಲ್ಲೇ ಪರ್ಮನೆಂಟಾಗಿ ಆ ಹುದ್ದೆನ ಸೃಷ್ಟಿ ಮಾಡುವಂಥ ಕೆಲಸ ನಡೆಯಿತು. ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಕಾನೂನು ಬಾಹಿರ ಅನ್ನೋ ಒಂದು ವಿಚಾರ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸ ಮಾಡಿಕೊಟ್ಟಿತ್ತು. ಹಾಗಾಗಿ ಕೊನೆಗೂ ಸಹ ಈಗೇನೆಂದರೆ ಕೋರ್ಟ್ ತೀರ್ಪು ಕೊಟ್ಟಿದೆ ಮತ್ತು ಕೋರ್ಟ್ ತೀರ್ಪನ್ನ ಸರ್ಕಾರ ಅದು ಒಬ್ಬೆ ಮಾಡಲೇಬೇಕಾಗುತ್ತೆ. ಜೊತೆಗೆ ಮುಂದೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶಗಳು ಸಹ ಇದ್ದಾವೆ. ಸದ್ಯಕ್ಕಂತೂ ಶಾಸಕರ ಸಹೋದರನ ಒಂದು ವರ್ಗಾವಣೆ ವಿಚಾರಕ್ಕೆ ಸರ್ಕಾರಕ್ಕೂ ತರಾಟೆಗೆ ತೆಗೆದುಕೊಂಡಿದೆ. ಜೊತೆಗೆ ಆದೇಶವನ್ನು ರದ್ದು ಮಾಡೋದ್ರಿಂದಾಗಿ ಸರ್ಕಾರಕ್ಕೂ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಹಿನ್ನಡೆ ಅಂತಲೇ ಹೇಳ್ಬೋದು. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.